ಹಲೋ ಸ್ನೇಹಿತರೆ, ಎಲ್ರಿಗೂ ನಮಸ್ಕಾರ. ನಾನು ಶ್ರುತಿ. ನಿಮ್ಗೆಲ್ರಿಗೂ ನನ್ನ ಯೂಟ್ಯೂಬ್ ವ್ಲಾಗ್ಸ್ಗೆ ವೆಲ್ಕಮ್ ಮಾಡ್ತಾ ಇವತ್ತಿನ ವ್ಲಾಗ್ನ ಶುರು ಮಾಡ್ತಾ ಇದ್ದೀನಿ. ಇದು ಒಂದು ಭಾನುವಾರದ ವ್ಲಾಗ್ನ ನಾನು ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ. ದಸರಾ ಆದಮೇಲೆ ಭಾನುವಾರದ ವ್ಲಾಗ್ನ ಶೇರ್ ಮಾಡ್ತಾ ಇದ್ದೀನಿ. ನಾವು ಅವತ್ತು ಮೈಸೂರಿಗೆ ಹೋಗೋಣ ಅಂತ ಹೇಳಿಬಿಟ್ಟು ಹೊರಟಿದ್ವಿ. ಅಂದರೆ ಲೈಟಿಂಗ್ಸ್ ಎಲ್ಲ ಹಾಕಿದ್ರಲ್ವ, ಅದಕ್ಕೋಸ್ಕರ ಇನ್ನೇನು 23ಕ್ಕೆ ಕ್ಲೋಸ್ ಆಗಿಬಿಡುತ್ತೆ ಅಂತ ಹೇಳಿ ಹೋಗೋಣ ಅಂತ ಹೊರಟ್ವಿ ನೋಡೋಕ್ಕೆ ಅಂತ. ಕಂಟಿನ್ಯೂಸ್ ಆಗಿ ಆ ವಾರ ತುಂಬ ಮಳೆ ಬರ್ತಾ ಇತ್ತು. ದಸರಾ ಆದಮೇಲೆ ಸ್ಕೂಲ್ಗಳಿಗೆಲ್ಲ ಬೆಂಗಳೂರಲ್ಲಿ ಮಳೆ ಕಾರಣದಿಂದಾಗಿ ಒಂದೊಂದು ದಿನ ರಜಾನೂ ಕೂಡ ಕೊಟ್ಟಿದ್ರು. ಮಳೆಯಿಂದಾಗಿ ಆ ವೀಕಲ್ಲಿ ನಿರೀಕ್ಷನ್ಗೆ ಕ್ರಿಕೆಟ್ ಕೂಡ ಇರಲಿಲ್ಲ. ಇಡೀ ರಾತ್ರಿಯೆಲ್ಲ ಮಳೆ ಬರ್ತಾನೆ ಇರ್ತಿತ್ತು, ಬೆಳಗ್ಗೆನೂ ಮಳೆ ಬರ್ತಿತ್ತು. ಅದಕ್ಕೋಸ್ಕರ ಅದನ್ನು ಕೂಡ ಕ್ಯಾನ್ಸಲ್ ಮಾಡಿದರು. ನಾವಿವಾಗ ಭಾನುವಾರ ಬೆಳಗ್ಗೆ ಎದ್ದೇ ಹೊರಟ್ವಿ. ಚಾಮುಂಡಿ ಬೆಟ್ಟಕ್ಕೆ ಹೋಗೋಣ, ಹಾಗೆ ಸಂಜೆ ಬರುವಾಗ ಲೈಟಿಂಗ್ಸ್ ಎಲ್ಲ ನೋಡಿಕೊಂಡು ಬಂದ್ರಾಯ್ತು ಅಂತ ಹೇಳಿಬಿಟ್ಟು. ರಾತ್ರಿಯೆಲ್ಲ ಮಳೆ ಬಂದಿತ್ತು. ನಾವು ಹೊರಡೋವಾಗ್ಲೂ 8-9 ಗಂಟೆವರೆಗೂ ಮಳೆ ಬರ್ತಾನೆ ಇತ್ತು. ಆದ್ರೂ ಇಲ್ಲ, ಹೋಗೋಣ ಅಂತ ಹೇಳಿಬಿಟ್ಟು ನಮ್ಮ ಮನೆಯವರು ಕರ್ಕೊಂಡು ಹೋದರು. ನನಗೆ ಟ್ರಾವೆಲ್ ಮಾಡೋದು ಅಂದರೆ ಇಷ್ಟನೇ ಇಲ್ಲ. ಅದೇನೋ ಗೊತ್ತಿಲ್ಲ, ಇವತ್ತು ಹೋಗೋಣ ಅಂದ ತಕ್ಷಣ ಆಯಿತು ಹೋಗೋಣ ಅಂತ ಒಂದು ಮನಸ್ಸಿಂದ ಹೇಳಿದೆ. ಯಾವಾಗಲೂ ಬರಲ್ಲ ಅಂತಾಳೆ ಅಂತ ಬೈತಾರೆ ಅಂತ ಹೇಳಿಬಿಟ್ಟು, ಆಯಿತು ಪರವಾಗಿಲ್ಲ, ಮಳೆ ಆದರೂ ತೊಂದರೆ ಇಲ್ಲ, ಹೋಗ್ಬಿಟ್ಟು ಬರೋಣ ಅಂತ ಹೇಳಿ. ನನಗೆ ಸಿಗೋದೊಂದು ಭಾನುವಾರದಲ್ಲಿ ನೆಮ್ಮದಿಯಾಗಿ ನಾವು ಮನೆಯಲ್ಲೇ ಇರಬೇಕು ಅಂತ ನನಗನ್ಸುತ್ತೆ. ಆದರೂ ಭಾನುವಾರನೂ ನಮಗೇನು ರೆಸ್ಟ್ ಇರೋಲ್ಲ, ಕೆಲಸಗಳಿರುತ್ತೆ. ಇನ್ನು ನಿರೀಕ್ಷನ್ಗೆ ಗ್ರೌಂಡಿಗೆ ಬಿಡೋದಕ್ಕೆ ಅಷ್ಟು ಬೇಗನೆ ಎದ್ದೇಳಬೇಕು ಅವತ್ತೂ. ಆದರೂ ಪರವಾಗಿಲ್ಲ ಅಂತ ಹೇಳಿ ಹೊರಟ್ವಿ. ಮೈಸೂರಿಗೆ ಹೊರಡೋದು ಅಂತ ಪ್ಲ್ಯಾನ್ ಆದಮೇಲೆ ಇವಾಗ ಮನೆಯಲ್ಲಿ ಏನೂ ತಿಂಡಿ ಮಾಡಿರಲಿಲ್ಲ, ಆಚೆನೇ ತಿನ್ಕೊಳ್ಳೋಣ ಹೋಗ್ತಾ ಅಂತ ಹೇಳಿ ಇವಾಗ ಹೋಟೆಲಿಗೆ ಬಂದರೆ ನನ್ನ ಮಗಳು ಮತ್ತು ನನ್ನ ಮನೆಯವರು ಏನು ಮಾಡ್ತಾರೆ, ಯಾವಾಗ ಹೋಟೆಲಿಗೆ ಬಂದರೂ ಅವ್ರಿಗೆ ಇಡ್ಲಿ ಸಾಂಬಾರು ಬಿಟ್ಟರೆ ಏನೂ ಇಷ್ಟ ಆಗಲ್ಲ. ಫಸ್ಟ್ ಹೇಳೋದೇ ಇಡ್ಲಿ ಸಾಂಬಾರು, ಆಮೇಲೆ ಬೇಕಿದ್ರೆ ಬೇರೆ ತಿಂತಾರೆ. ಫಸ್ಟ್ ಅವ್ರಿಗೆ ಇಡ್ಲಿ ಸಾಂಬಾರು ಡಿಪ್ಪೇ ಬೇಕು ಅವ್ರಿಬ್ರಿಗೂ ಅಷ್ಟೇ. ನನಗಂತೂ ಹೋಟೆಲ್ ಇಡ್ಲಿ ಸಾಂಬಾರು ಅಂದ್ರೇ ಇಷ್ಟ ಇಲ್ಲ. ನಾನು ದೋಸೆ ತೊಗೊಂಡಿದ್ದೆ. ದೋಸೆಗೆ ಚಿಕ್ಕದಾಗಿ ಒಂದು ಚೆನ್ನಾಗಿರೋ ಬೆಣ್ಣೆ ಕೂಡ ಕೊಟ್ಟಿದ್ದರು. ನಾನು ಟ್ರಾವೆಲ್ ಮಾಡುವಾಗ ಜಾಸ್ತಿ ಎಣ್ಣೆ ಪದಾರ್ಥನ ತಿನ್ನಲ್ಲ, ಯಾಕಂದರೆ ವಾಮಿಟ್ ಬರುತ್ತೆ ಅಂತ ಹೇಳಿಬಿಟ್ಟು. ಇವತ್ತು ಬೆಳಗ್ಗೆ ಬರುವಾಗ ವಾಮಿಟ್ ಬರ್ದಿರೋ ಹಾಗೆ ನನ್ನ ಮಗಳು ನಾನು ಇಬ್ಬರು ಟ್ಯಾಬ್ಲೆಟ್ ತೊಗೊಂಡು ಬಂದಿದ್ವಿ. ಅದಕ್ಕೋಸ್ಕರ ಧೈರ್ಯ ಮಾಡಿ ಒಂದು ಮಸಾಲೆ ದೋಸೆ ತಗೊಳ್ಳೋಣ ಅಂತ ತಗೊಂಡೆ, ಯಾಕಂದರೆ ಅದು ನನಗೆ ತುಂಬ ಇಷ್ಟ ಮಸಾಲೆ ದೋಸೆ. ಅದಕ್ಕೆ ಇವರಿಬ್ಬರು ಯಾವಾಗಲೂ ಇಡ್ಲಿ ವಡೆನೇ ತಗೊಳ್ಳೋದು, ಅದರಲ್ಲೂ ಡಿಪ್ಪೆ ತಿನ್ನಬೇಕು ಇವರಿಬ್ಬರೂ. ಆಮೇಲೆ ನಮ್ಮ ಮನೆಯವರು ಇಂಥದ್ದು ಉಪ್ಪಿಟ್ಟು ಕೇಸರಿ ಬಾತ್ ತೊಗೋತಾರೆ, ಚೌಚೌ ಬಾತ್ ಅಂತ. ನಾನು ಅನ್ನೋದು ಉಪ್ಪಿಟ್ಟು ಕೇಸರಿ ಬಾತ್ ತಿನ್ನೋಕೆ ಹೋಟ್ಲಿಗೆ ಬರಬೇಕಾ ಅಂತ ಹೇಳಿಬಿಟ್ಟು. ಹೋಟೆಲಲ್ಲಿ ತರಕಾರಿ ಹಾಕಿರಲ್ಲ ಉಪ್ಪಿಟ್ಟಿಗೆ, ಆದ್ರೂ ತಿಂತಾರೆ. ಮನೆಯಲ್ಲಿ ಉಪ್ಪಿಟ್ಟಿಗೆ ತರಕಾರಿ ಹಾಕಲೇಬೇಕು, ಇಲ್ಲೇ ಇದ್ದರೆ ಹಂಗೆ ಇದ್ರೂ ಮುಟ್ಟೋದಿಲ್ಲ ಅವರು. ಇವಾಗ ಅವ್ರದ್ದು ಇಡ್ಲಿ ಏನು ಡಿಪ್ಪೆಲ್ಲ ತಿಂದ್ಬಿಟ್ಟು ಇವಾಗ ಚೌಚೌ ಬಾತ್ ಏನೋ ತಿಂತಿದ್ದಾರೆ. ನಾನು ಮಸಾಲೆ ದೋಸೆ ತಿಂತಾಯಿದ್ದೀನಿ. ತಿಂಡಿ ತಿಂದು ಕಾಫಿ ಕುಡಿದು ಇವಾಗ ಹೊರಡ್ತಾ ಇದ್ದೀವಿ. ಹೋಟೆಲ್ಗೆ ಹೋದಾಗ ನನಗೆ ಯಾವಾಗಲೂ ಅಷ್ಟೇ ಕಡಿಮೆನೇ ಊಟ ಮಾಡಬೇಕು. ಜಾಸ್ತಿ ತಿಂದರೆ ಎಲ್ಲೋ ಹೊಟ್ಟೆ ತೊಳಸ್ದಂಗೆ ಆಗುತ್ತೆ, ವಾಮಿಟ್ ಬಂದ್ಬಿಡುತ್ತೆ ಅಂತ ಅದೊಂದು ನನಗೆ ಮೈಂಡಲ್ಲಿ ಯಾವಾಗಲೂ ಇರುತ್ತೆ. ಜರ್ನಿ ಅಂದರೆ ಆಗಲ್ವಲ್ಲ, ಅದಕ್ಕೋಸ್ಕರ ಬೆಳಗ್ಗೆ ಎದ್ದು ತಲೆ ಸ್ನಾನ ಮಾಡ್ಕೊಂಡು ಬಂದಿದ್ವಿ. ದೇವ್ರ ದರ್ಶನಕ್ಕೆ ಹೋಗ್ತೀವಲ್ವ ಅಂತ ಹೇಳಿಬಿಟ್ಟು ಎದ್ದೆದ್ದೆ ತಲೆ ಸ್ನಾನ ಮಾಡೋದು ಅಂದರೆ ಆಗತ್ತೇ ಇಲ್ಲ. ಕೆಲವ್ರು ಟ್ರಾವೆಲ್ ಮಾಡುವಾಗ ತಲೆ ಸ್ನಾನ ಮಾಡ್ಕೊಂಡು ಎಷ್ಟು ಚೆನ್ನಾಗಿ ರೆಡಿಯಾಗಿರ್ತಾರೆ, ಆದರೆ ನನಗಂತೂ ಹಂಗೆ ಆಗೋದೇ ಇಲ್ಲ. ತಲೆ ಸ್ನಾನ ಮಾಡಿದ್ರೆ ತಲೆ ಭಾರ ಭಾರ ಅನ್ನಿಸ್ತಿರುತ್ತೆ. ನನ್ನ ಕೂದಲು ಜಾಸ್ತಿ ಏನಿಲ್ಲ, ಕಡಿಮೆನೇ ಇರೋದು. ಆದ್ರೂ ಒಣಗಿಲ್ಲ ಅಂದರೆ ತಲೆನೋವು ಬಂದ್ಬಿಡುತ್ತೆ ನನಗೆ. ಇವಾಗ ಇಷ್ಟೊತ್ತವರೆಗೂ ಫ್ರೀ ಹೇರ್ಸ್ ಬಿಟ್ಟಿದ್ದೆ, ಅದನ್ನು ಸ್ವಲ್ಪ ಒಣಗ್ದಂಗೆ ಆಗಿತ್ತು. ಅದಕ್ಕೆ ಇವಾಗ ಒಂದು ಕ್ಲಿಪ್ಪೆಲ್ಲ ಹಾಕ್ಕೊಂಡಿದ್ದೀನಿ. ಇವಾಗ ಹೋಟೆಲ್ ಮುಂದೆ ಒಂದು ಹಾಗೆ ಫೋಟೋ ಎಲ್ಲ ತೆಕ್ಕೊಂಡು ಇವಾಗ ಮತ್ತೆ ಹೊರಡ್ತಾ ಇದ್ದೀವಿ. ಇವಾಗ ನಾನು ಕಾರಲ್ಲಿ ಯಾವ ಪರಿಸ್ಥಿತಿನಲ್ಲಿ ಕೂತಿದ್ದೀನಿ ಅಂದರೆ, 2 ಕಿವಿಗೂ ಹತ್ತಿ ಹಾಕ್ಕೊಂಡು ಮಾಸ್ಕ್ ಎಲ್ಲ ಹಾಕ್ಕೊಂಡು ಕೂತಿರ್ತೀನಿ. ನನಗೆ ಎ ಸಿ ಅಂದರೆ ಆಗಲ್ಲ, ನನಗೆ ನನ್ನ ಮಕ್ಕಳಿಗೆ. ನಮ್ಮ ಮನೆಯವ್ರಿಗೆ ಎ ಸಿ ಇಲ್ಲ ಅಂದರೆ ಆಗಲ್ಲ. ಏನು ಮಾಡೋದು, ನಮ್ಮ ಮನೆಯವರು ಹಾಕ್ತಾರೆ, ನಮಗೋಸ್ಕರ ಆಫ್ ಅಂತೂ ಮಾಡಲ್ಲ ಅವರು. ಇಲ್ಲ ನನಗಾಗಲ್ಲ ಅಂತ ಹೇಳ್ಬಿಟ್ಟು ಹಾಕ್ತಾರೆ ಅವರು, ಗಾಡಿ ಓಡ್ಸೋಕ್ಕಾಗಲ್ಲ ಅಂತ ಹೇಳಿಬಿಟ್ಟು. ನಮ್ಮಿಬ್ರಿಗೂ ಎ ಸಿ ಅಂದ್ರೇ ಆಗಲ್ಲ. ಏನು ಮಾಡೋದು, ಹೋಗಬೇಕು ಅಂದರೆ ಹಿಂಗೆಲ್ಲ ಅಡ್ಜಸ್ಟ್ ಮಾಡ್ಕೊಂಡು ಹೋಗಲೇಬೇಕಲ್ವ. ಅದಕ್ಕೋಸ್ಕರ ನಾವು ಹಾಗೆ ಮಾಸ್ಕೆಲ್ಲ ಹಾಕ್ಕೊಂಡು ಕೂತಿರ್ತೀವಿ. ಅವಳೇನು ಹಾಕೊಳ್ಳಲ್ಲ ಮಾಸ್ಕೆಲ್ಲ, ಬಟ್ ನನಗೆ ಕಂಪಲ್ಸರಿ ಕಿವಿಲಿ ಹತ್ತಿ ಇರಲೇಬೇಕು, ಬಾಯಲ್ಲಿ ಮಾಸ್ಕ್ ಹಾಕೊಳ್ಳೇಬೇಕು. ಹಂಗೆ ವಿಡಿಯೋ ಏನಾದರೂ ಶೂಟ್ ಮಾಡ್ಕೊಳ್ಳೋಂಗಿದ್ರೆ, ಫೋಟೋ ಶೂಟ್ ಮಾಡೋಂಗಿದ್ರೆ ಮಾತ್ರ ಮಾಸ್ಕ್ ತೆಗೆದು ವಿಡಿಯೋ ಫೋಟೋ ಮಾಡಿಕೊಂಡು ಆಮೇಲೆ ಮಾಸ್ಕ್ ಹಾಕ್ಕೊತೀನಿ. ನಂದು ಕೆಲವೊಂದೊಂದು ವೀಡಿಯೋದಲ್ಲಿ ಮಾಸ್ಕ್ ಹಾಕ್ಕೊಂಡೇ ಹಾಗೇ ವೀಡಿಯೋನ ಮಾಡ್ಕೊಂಡಿರ್ತೀನಿ.
ಇವಾಗ ನಾವು ಮೈಸೂರಿಗೆ ಬಂದು ತಲುಪಿದ್ದೀವಿ. ನಾವು ಮೈಸೂರಿಗೆ ತಲುಪಿದಾಗ 12 ಗಂಟೆ ಮೇಲಾಗಿತ್ತು ಅನಿಸುತ್ತೆ ಟೈಮು. ನನ್ನ ತಂಗಿನ ಕರ್ಕೊಂಡು ಆಮೇಲೆ ನಾವು ಚಾಮುಂಡಿ ಬೆಟ್ಟಕ್ಕೆ ಹೋಗೋಣ ಅಂತ ಹೋಗ್ತಾ ಇದ್ದೀವಿ. ಅವಳು ಬಸ್ ಸ್ಟ್ಯಾಂಡಿಗೆ ಬಂದಿದ್ದಾಳೆ, ಅಲ್ಲಿಂದ ಅವಳನ್ನ ಕರ್ಕೊಂಡು ನಾವು ಹೋಗ್ತಾ ಇದ್ದೀವಿ. ಚಿಕ್ಕವಳು ಬಂದಿರೋದು, ದೊಡ್ಡವಳನ್ನ ಆಮೇಲೆ ಕರ್ಕೊಂಡು ಬರ್ತೀವಿ. ಈ ರೀತಿ ಮೈಸೂರಲ್ಲಿ ಓಡಾಡ್ತಾ ಇದ್ದರೆ ನನಗಂತೂ ತುಂಬಾ ಖುಷಿಯಾಗುತ್ತೆ. ನಾನು ಇಲ್ಲೇ ಓದಿದ್ದರಿಂದ ಎಲ್ಲ ದಾರಿಗಳನ್ನೂ ಎಲ್ಲ ಜಾಗಗಳನ್ನೂ ನೋಡ್ತಾ ಇರುವಾಗ ನಾವು ಇದೇ ದಾರಿಲಿ ನಡ್ಕೊಂಡು ಹೋಗ್ತಿದ್ವಿ, ನಾವು ಇಲ್ಲಿಗೆ ಬರ್ತಿದ್ವಿ, ಇಲ್ಲಿ ಬಟ್ಟೆ ತೊಗೋತಿದ್ವಿ, ಇಲ್ಲಿ ತೊಗೋತಿದ್ವಿ, ಇದಕ್ಕೋಸ್ಕರ ಬಂದಿದ್ವಿ ಅಂತ ಎಲ್ಲ ನೆನಪಿಸ್ಕೊಂಡ್ರೆ ತುಂಬಾ ಖುಷಿಯಾಗುತ್ತೆ. ತುಂಬ ದಿನಗಳ ನಂತರ ನಾವು ಇದ್ದಿದ್ದು ಊರಿಗೆ ನಾವು ಮತ್ತೆ ಬಂದಾಗ ನಮ್ಗೆ ಆಗೋವಂಥ ಖುಷಿನೇ ಬೇರೆ ಅಲ್ವಾ. ನಮಗೆ ಗೊತ್ತಿಲ್ಲದೆ ಇರೋ ಊರಿಗೆ ಹೋದರೆ ನಮಗೇನು ಗೊತ್ತಿಲ್ಲ ಅನ್ನೋ ರೀತಿ ಕೂತಿರ್ತೀವಿ. ಆದರೆ ನಮಗೆ ಗೊತ್ತಿರೋ ಊರು, ನಾವು ಇದ್ದಿದ್ದು ಊರಿಗೆ ಮತ್ತೆ ಬಂದಾಗ ನಮಗೆ ಆಗೋವಂಥ ಖುಷಿ, ಸಂತೋಷ ಎಷ್ಟು ಅಂದರೆ ಅಷ್ಟಿಷ್ಟಲ್ಲ. ನನಗೂ ಕೂಡ ಹಾಗೆ ಆಗ್ತಿತ್ತು. ಆ ಇನ್ನರ್ ಫೀಲಿಂಗ್ಸ್ ಇರುತ್ತಲ್ಲ, ಅದನ್ನು ಎಕ್ಸ್ಪ್ರೆಸ್ ಮಾಡೋಕ್ಕಾಗ್ತಿರ್ಲಿಲ್ಲ, ಅಷ್ಟು ಖುಷಿ ಆಗ್ತಿತ್ತು. ಯಾವಾಗ ಮೈಸೂರಿಗೆ ಬಂದ್ರೂ ನನಗೆ ಹಾಗೆ ಅನಿಸುತ್ತೆ. ಮೊದಲೆಲ್ಲ ನಾವು ಮೈಸೂರಿಗೆ ಜಾಸ್ತಿ ಬರ್ತಿರಲಿಲ್ಲ. ನಾನು ಓದಿ ಮುಗಿಸಿ ಬಂದಮೇಲೆ ಎಷ್ಟೋ ಒಂದು 10 ವರ್ಷ ಆದಮೇಲೆ ಹೋಗಿದ್ನೇನೋ, ಮತ್ತೆ ಅದು ನನಗೆ ಗೊತ್ತಿಲ್ಲ, ಮೇ ಬಿ ಇರ್ಬೋದು, ಒಂದು 10 ವರ್ಷ ಆದಮೇಲೆ ಹೋಗಿರ್ತೀನಿ. ಇತ್ತೀಚೆಗೆ ನಾವು ಜಾಸ್ತಿ ಮೈಸೂರಿಗೆ ಬರ್ತೀವಿ, 6 ತಿಂಗಳಿಗೆ 3 ತಿಂಗಳಿಗೆ ಆವಾಗ ಬರ್ತಾನೆ ಇರ್ತೀವಿ. ಮತ್ತು ಇವಾಗ ನಾವು ಚಾಮುಂಡಿ ಬೆಟ್ಟಕ್ಕೆ ಹೋಗ್ತಾ ಇದ್ದೀವಿ. ಇನ್ನೊಂದು ಏನಾಯ್ತು ಅಂದರೆ, ಚಾಮುಂಡಿ ಬೆಟ್ಟಕ್ಕೆ ಹೋಗುವಾಗ ನಾನು ರೂಟ್ ಮ್ಯಾಪ್ ಹಾಕಿದೆ. ಅದು ಚಾಮುಂಡಿ ಬೆಟ್ಟದ ಹಿಂದಿನ ರೋಡಲ್ಲಿ ಕರ್ಕೊಂಡು ಹೋಗ್ತಾಯಿತ್ತು ನಮಗೆ. ನಾವು ಚಾಮುಂಡಿ ಬೆಟ್ಟದ ಹತ್ತಿರ ಬರೋವರೆಗೂ ಗೊತ್ತೇ ಇಲ್ಲ ಅದು ಹಿಂದಿನ ರೋಡ್ ಅಂತ. ಸ್ವಲ್ಪ ದೂರದಲ್ಲಿ ಗೊತ್ತಾಯಿತು, ಈ ರೋಡಲ್ಲ ಬರೋದು, ಇನ್ನೊಂದು ರೋಡಲ್ಲಿ ಅಂತ ಹೇಳಿಬಿಟ್ಟು. ಮೈಸೂರಲ್ಲಿ ನಮ್ಮನೆಯವ್ರಿಗೆ ಏನು ಅಷ್ಟೊಂದು ರೋಡ್ಗಳೆಲ್ಲ ಅಷ್ಟು ಗೊತ್ತಿಲ್ಲ, ಅದಕ್ಕೋಸ್ಕರ ಅವ್ರಿಗೂ ಕನ್ಫ್ಯೂಸ್ ಆಗ್ತಿತ್ತು ಎಲ್ಲಿ ಹೋಗಬೇಕು ಏನು ಮಾಡಬೇಕಂತ ಹೇಳಿಬಿಟ್ಟು. ಡೈರೆಕ್ಟಾಗಿ ನಾವು ಬೆಂಗಳೂರಿಂದ ಬಂದಿದ್ದರೆ ಗೊತ್ತಾಗ್ತಿತ್ತು, ಹೋಗೋಕ್ಕೆ ಒಂದೇ ರೋಡು ಬೆಂಗಳೂರು ಕಡೆಯಿಂದ ಹೋಗೋಕ್ಕೆ ಗೊತ್ತಾಗ್ತಿತ್ತು. ನಾವು ಸಿಟಿ ಬಸ್ ಸ್ಟ್ಯಾಂಡಿಗೆ ಹೋಗಿ ನನ್ನ ತಂಗಿನ ಕರ್ಕೊಂಡು ಬಂದಿದ್ದರಿಂದ ಅಲ್ಲಿ ರೋಡ್ ಕನ್ಫ್ಯೂಸ್ ಆಯಿತು. ನನಗೂ ಅಷ್ಟು ಗೊತ್ತಾಗಲಿಲ್ಲ ರೋಡು. ಚಾಮುಂಡಿ ಬೆಟ್ಟಕ್ಕೆ ಬಂದ ಮೇಲೇ ನಮಗೆ ಗೊತ್ತಾಗಿದ್ವು, ಇವತ್ತು ನಮಗೆ ದರ್ಶನ ಸಿಗಲ್ಲ ಅಂತ ಹೇಳಿಬಿಟ್ಟು. ಅಷ್ಟು ವೆಹಿಕಲ್ಸು, ಯಾಕಂದರೆ ಭಾನುವಾರ ಬೇರೆ ಇತ್ತು. ಹಾಗೆಯೇ ಇನ್ನು ನಾಳೆ ಸೋಮವಾರದಿಂದ ಎಲ್ಲ ಸ್ಕೂಲ್ಗಳು ಸ್ಟಾರ್ಟ್ ಆಗ್ತಾಯಿತ್ತು. ಅದಕ್ಕೋಸ್ಕರ ಮೇ ಬಿ ಎಲ್ಲರೂ ಜಾಸ್ತಿ ಜನ ಬಂದಿದ್ರು ಅನಿಸುತ್ತೆ. ತುಂಬ ಅಂದರೆ ತುಂಬಾ ರಶ್ಶು. ನೀವು ಗಾಡಿಗಳು ನೋಡ್ತಾ ಇರ್ಬೋದು, ಪಾರ್ಕ್ ಮಾಡೋಕ್ಕೆ ಜಾಗ ಇಲ್ಲ, ದೂರದಲ್ಲೇ ಪಾರ್ಕೆಲ್ಲ ಮಾಡಿಬಿಟ್ಟು ಬಂದಿದ್ರು, ಅಷ್ಟೊಂದು ರಶ್ ಇತ್ತು. ಇದು ಬೆಂಗಳೂರಲ್ಲಿ ಯಾವುದೋ ಸಿಗ್ನಲಲ್ಲಿ ನಿಂತಿದ್ದೀವಿ ಅಂತ ನಮ್ಗೆ ಅನ್ನಿಸ್ತಾ ಇತ್ತು, ಅಷ್ಟು ರಶ್ ಇತ್ತು. ಹಾಗೂ ಹಿಂಗೂ ಗಾಡಿನ ಪಾರ್ಕ್ ಮಾಡಿ ನಾವು ದೇವಸ್ಥಾನದ ಹತ್ರ ಹೋದಾಗಲೇ ಗೊತ್ತಾಗಿದ್ದು ನಮಗಂತೂ ಇವತ್ತು ದರ್ಶನ ಸಿಗಲ್ಲ ಅಂತ ಹೇಳಿಬಿಟ್ಟು. ಅಷ್ಟು ಜನ, ನಾವೊಂದು 5-6 ಗಂಟೆವರೆಗೂ ನಿಲ್ಲಬೇಕಿತ್ತು ಅಲ್ಲಿ ದರ್ಶನಕ್ಕೆ. ಮೇ ಬಿ ಅಷ್ಟೊಂದು ರಶ್ ಇತ್ತು. ನೋಡಿ ಇಲ್ಲಿ ಎಷ್ಟು ಜನ ಇದ್ದಾರೆ ಅಂತ ಹೇಳಿಬಿಟ್ಟು. ಇವಾಗ ನಾವು ದೇವಸ್ಥಾನದ ಕಡೆಗೆ ಹೋಗ್ತಾ ಇದ್ದೀವಿ. ದೇವಸ್ಥಾನದಲ್ಲಿ ನಿಂತಿರೋ ಎರಡೂ ಕಡೆ ಕ್ಯೂ ನೋಡಿದ್ವಿ, ಆಗಲ್ಲ ಇವತ್ತು ಅಂತ ನಮಗೆ ಗೊತ್ತಾಯಿತು. ಈ ದೇವರಿಗೆ ಇಲ್ಲಿಂದನೇ ನಮಸ್ಕಾರ ಹಾಕಿಬಿಟ್ಟು ಮತ್ತೆ ನಾವು ಕೆಳಗಡೆಗೆ ಬಂದುಬಿಟ್ವಿ. ಒಂದೆರಡು ಫೋಟೋ ತಕ್ಕೊಂಡು ಇವಾಗ ನಾವು ಬೆಟ್ಟದಿಂದ ಕೆಳಗೆ ಹೋಗಿ ನನ್ನ ಇನ್ನೊಬ್ಬ ತಂಗಿನೂ ಕೂಡ ಕರ್ಕೊಂಡು ನಾವು ಮೊದಲು ಊಟಕ್ಕೆ ಹೋಗೋಣ ಅಂತ ಅಂದ್ಕೊಂಡ್ವಿ. ನಾನ್ ವೆಜ್ ಊಟಕ್ಕೆ ಹೋಗೋಣ, ಹನುಮಂತು ಬಿರಿಯಾನಿ ಇಲ್ಲ ತ್ರಿಬಲಾರ್ಗೆ ಹೋಗೋಣ ಅಂತ ಹೇಳಿಬಿಟ್ಟು. ಅದು ಎಲ್ಲಿದೆ ಅಂತ ಅದಕ್ಕೆ ಮ್ಯಾಪ್ ಹಾಕ್ಕೊಂಡು ಸುತ್ತಿದ್ದೇ ಆಯಿತು. ಎಲ್ಲ ಗಲ್ಲಿನೂ ಸುತ್ತಿಸ್ಕೊಂಡು ಹೋಟೆಲ್ ಕಡೆ ಕರ್ಕೊಂಡು ಹೋದ್ರೂ ಅಲ್ಲೂ ಕೂಡ ರಶ್ಶು. ಆ ಹೋಟೆಲ್ಗೂ ಯಾಕೆ ನಿಂತಿದ್ರು ಜನ ನನಗಂತೂ ಗೊತ್ತಿಲ್ಲ. ಹೆಂಗೆ ನಿಂತಿದ್ರು ಅಂದರೆ, ಟಿಕೆಟ್ ಕೌಂಟರಲ್ಲಿ ಟಿಕೆಟ್ ತೊಗೊಂಡು ಫಿಲಮ್ಗಳಿಗೆಲ್ಲ ಕಾಯ್ತಾ ಇರ್ತಾರೆ ನೋಡಿ, ಆ ರೀತಿ ಕೌಂಟರಲ್ಲಿ ಟಿಕೆಟ್ಸ್ ಟೋಕನ್ ತೊಗೊಂಡು ನಿಂತಿದ್ದು. 2 ಹೋಟೆಲ್ಗೂ ಹೋಗಿ 2 ಹೋಟೆಲಲ್ಲೂ ಇವತ್ತು ಊಟನೂ ಅಂತೂ ಮಾಡೋಕ್ಕಾಗಲ್ಲ ನಾವು ಅಂತ ಬಂದ್ವಿ. ದೇವ್ರ ದರ್ಶನವೂ ಆಗಲಿಲ್ಲ, ಊಟನೂ ಆಗಲಿಲ್ಲ. ಕೊನೆಗೆ ಇನ್ನೇನು ಮಾಡೋದು ಅಂತ ಹೇಳಿಬಿಟ್ಟು ನಾವು ಪಯಣ ಇದೆ ಅಲ್ವಾ ಮೈಸೂರು ಹತ್ರ, ಶ್ರೀರಂಗಪಟ್ಟಣದ ಹತ್ರ, ಅಲ್ಲಿಗೆ ನಾವು ಬಂದ್ವಿ. ಪಯಣಕ್ಕೆ ಹೋಗೋಣ, ಅಲ್ಲಿ ಕಾರ್ ಮ್ಯೂಸಿಯಂ ಇದೆ, ಅದನ್ನೆಲ್ಲ ನೋಡಿಕೊಂಡು ಆಮೇಲೆ ಊಟ ಮಾಡೋಣ ಅಂತ ಹೇಳಿ. ಹತ್ತತ್ರ 4 ಗಂಟೆ 4:15 ಆಗಿತ್ತು ಅನಿಸುತ್ತೆ ನಾವು ಇಲ್ಲಿಗೆ ಬಂದಾಗ. ಇನ್ನೇನು ಮಾಡೋದು, ನಾವು ತಿಂದಿದ್ದು ಲೇಟ್ ಆಯಿತು. ಹಾಗೆ ನನ್ನ ತಂಗಿ ಒಬ್ಬಳು ಊಟ ಮಾಡ್ಕೊಂಡು ಬಂದಿದ್ಲು ಪಿ ಜಿನಲ್ಲೇ, ಇನ್ನೊಬ್ಳು ಪರವಾಗಿಲ್ಲ ನನಗೇನು ಹೊಟ್ಟೆ ಹಸಿತಿಲ್ಲ ಬಿಡಿ ಅಂತ ಹೇಳ್ಬಿಟ್ಟು ಅವಳು ಸುಮ್ಮನಾದ್ಲು. ಇವಾಗ ನಾವು ಈ ಪಯಣಕ್ಕೆ ಬಂದಿದ್ದೀವಿ ನೋಡೋದಕ್ಕೆ ಅಂತ ಹೇಳ್ಬಿಟ್ಟು.
ಹೇಳ್ಬಿಟ್ಟು ಅವರು ಇಬ್ಬರೂ ಕೂಡ ಕರ್ಕೊಂಡು ಬಂದ್ವಿ. ನಾನು ಯಾವಾಗಲೂ ನನ್ನ ವ್ಲಾಗ್ಗಳಲ್ಲಿ ಹೇಳ್ತಿರ್ತೀನಿ, ನನ್ನ ಮಗಳಿಗೆ ಅವರಿಬ್ಬರ ಜೊತೆ ಇರೋದು ಅಂದರೆ ತುಂಬಾ ಖುಷಿಯಾಗುತ್ತೆ. ನನ್ನ ಮಗಳಿಗೆ ಅವರಿಬ್ಬರು ಚಿಕ್ಕಮ್ಮಂದಿರಾಗಬೇಕು, ಆದರೆ ಅವರಿಬ್ರಿಗಿನ್ನೂ ಹೈಟ್ ಇದ್ದಾಳೆ ಇವಳು. ಅವ್ರಿಗೂ ಅಷ್ಟೇ ಇವಳ ಜೊತೆ ಇರೋದು ಅಂದರೆ ಖುಷಿ, ಇವಳಿಗೂ ಅಷ್ಟೇ ತುಂಬ ಅಂದರೆ ತುಂಬಾ ಖುಷಿ. ನನ್ನ ಮಗಳಿಗೂ ಅವರಿಬ್ರಿಗೂ ಏಜ್ ಡಿಫ್ರೆನ್ಸ್ ತುಂಬಾ ಇದೆ. ಅವರಿಬ್ಬರು ಆಗಲೇ ಡಬಲ್ ಡಿಗ್ರಿಯಲ್ಲಿದ್ದಾರೆ. ಇವಳು ಇನ್ನೂ ಚಿಕ್ಕವಳಲ್ವ, ಆದರೂ ಬಾಂಡಿಂಗ್ ಅಂತೂ ಚೆನ್ನಾಗಿದೆ. ಇವಾಗ ನಾವು ಪಯಣ ಒಳಗಡೆ ಬರ್ತಾಯಿದ್ದೀವಿ. ಫಸ್ಟು ಇಲ್ಲಿ ಟಿಕೆಟ್ನ ತೊಗೋಬೇಕು. ಟಿಕೆಟ್ ಕೌಂಟರಲ್ಲಿ ಟಿಕೆಟ್ ತೊಗೊಂಡು ಆನಂತರ ನಾವು ಒಳಗಡೆ ಹೋಗಬೇಕು. ನನಗೆ ಟಿಕೆಟ್ ಇದೆ ಇದಕ್ಕೆ ಅಂತ ನಿಜವಾಗ್ಲೂ ಗೊತ್ತಿರಲಿಲ್ಲ. ಒಳಗಡೆಗೆ ಬಂದಮೇಲೆ ಗೊತ್ತಾಗಿದ್ದು ಟಿಕೆಟ್ ಇದೆ ಅಂತ ಹೇಳಿ. ಒಬ್ಬರಿಗೆ 35 ರೂಪಾಯಿ ಅನಿಸುತ್ತೆ ಟಿಕೆಟ್ ತೊಗೊಂಡಿದ್ದು ನಾವು. ನಮ್ಮ ಮನೆಯವರು ಇವಾಗ ಟಿಕೆಟ್ ತೊಗೊಳೋದಕ್ಕೆ ಅಂತ ಹೋಗಿದ್ದಾರೆ. ನಾವು ಹಾಗೆ ಒಂದು ಸಣ್ಣದಾಗಿ ಫೋಟೋಶೂಟ್ ಎಲ್ಲ ಮಾಡಿಕೊಂಡು ಹಾಗೆ ನಿಂತಿದ್ವಿ ನಾವು. ಇವಾಗ ಒಳಗಡೆ ಎಂಟ್ರೆನ್ಸ್ ಹೋಗ್ತಾ ಇದ್ದೀವಿ ನಾವು. ಎಂಟ್ರೆನ್ಸಲ್ಲೇ ಒಂದು ಕಾರ್ನ ಇಟ್ಟಿದ್ದಾರೆ. ಹಾಗೆ ಅಲ್ಲಿಂದ ಒಳಗಡೆ ಮುಂದೆ ಬಂದರೆ ತುಂಬ ಅಂದರೆ ತುಂಬ ವಿಂಟೇಜ್ ಕಾರ್ಗಳನ್ನ ಇಟ್ಟಿದ್ದಾರೆ. ತುಂಬ ಹಳೆ ಕಾಲದ್ದೆಲ್ಲ ಇಟ್ಟಿದ್ದಾರೆ. ಹಾಗೆ ಅದಕ್ಕೆ ಬಳಸುವಂಥ ಮಿಷನರಿ ಕೂಡ ಇಟ್ಟಿದ್ದಾರೆ. ಅಂದರೆ ಕಾರ್ ಒಳಗಡೆ ಏನೇನು ಸ್ಪೇರ್ ಪಾರ್ಟ್ಸ್ ಇರುತ್ತೆ ಅದನ್ನು ಕೂಡ ಕೆಲವೊಂದೊಂದನ್ನು ಇಟ್ಟಿದ್ರು. ತುಂಬ ಹಳೆ ಮಾಡೆಲ್ಗಳ ಲಾರಿಗಳಾಗಿರ್ಬೋದು, ಕಾರ್ಗಳಾಗಿರ್ಬೋದು, ಈ ರೀತಿ ಕಾರ್ ಒಳಗಡೆದು ಏನಿರುತ್ತೆ ಸೀಟಿಂಗ್ ಆಗೋಕ್ಕೂ ಮುಂಚೆ ಅದನ್ನೆಲ್ಲ ಇಟ್ಟಿದ್ದಾರೆ. ಮತ್ತು ಅದ್ರ ಬಗ್ಗೆ ಇನ್ಫಾರ್ಮೇಷನ್ ಕೂಡ ಇಟ್ಟಿದ್ದಾರೆ. ನೋಡಿ, ಇದೆಲ್ಲ ತುಂಬ ಹಳೆ ಕಾಲದಲ್ಲಿ ಉಪಯೋಗ ಮಾಡ್ತಿದ್ದಂತಹ ಜಟ್ಕಾ ಬಂಡಿಗಳು, ಹಾಗೆ ಎತ್ತಿನ ಗಾಡಿಗಳಿಟ್ಟಿದ್ದಾರೆ. ಇದೆಲ್ಲ ರಾಜರ ಕಾಲದಲ್ಲಿ ಉಪಯೋಗ ಮಾಡ್ತಿದ್ದು, ಬ್ರಿಟಿಷರ ಕಾಲದಲ್ಲಿ ಉಪಯೋಗ ಮಾಡ್ತಿದ್ದಂತಹ ಗಾಡಿಗಳು. ನಮ್ಮ ಕಾಲದಲ್ಲೂ ಉಪಯೋಗ ಮಾಡ್ತಿದ್ದಂಥ ಎತ್ತಿನ ಗಾಡಿ ಕೂಡ ಒಂದು ಇಟ್ಟಿದ್ರು ಅಲ್ಲಿ. ಹಾಗೆ ಇದೆಲ್ಲ ತುಂಬ ಹಳೆ ಕಾರು. ಇದನ್ನು ನೋಡ್ತಾ ಇದ್ದರೆ ರಾಜರ ಕಾಲ, ಬ್ರಿಟಿಷರು ಕಾಲದೆಲ್ಲ ಯೂಸ್ ಮಾಡ್ತಿರೋವಂತಹ ಕಾರ್ಗಳು. ಅದ್ರ ಬಗ್ಗೆ ಇನ್ಫಾರ್ಮೇಷನ್ ಕೂಡ ಚೆನ್ನಾಗಿಟ್ಟಿದ್ದಾರೆ. ಒಂದೊಂದು ಕಾರ್ ಮುಂದೆನೂ ಅದರದ್ರ ಇನ್ಫಾರ್ಮೇಷನ್ ಇದ್ದಾರೆ. ಎಲ್ಲಿ ಮ್ಯಾನುಫ್ಯಾಕ್ಚರ್ ಆಗಿದೆ, ಯಾವ ಇಸ್ವಿನಲ್ಲಿ ಮ್ಯಾನುಫ್ಯಾಕ್ಚರ್ ಆಗಿದೆ, ಹಾಗೆ ಇದ್ರ ಕಲರ್ ಏನು, ಇದ್ರ ಸೀಟಿಂಗ್ ಕೆಪಾಸಿಟಿ ಎಷ್ಟು, ಇದನ್ನೆಲ್ಲ ಹಾಕಿದ್ದಾರೆ. ಹಾಗೆ ಮುಂದೆ ಬರ್ತಾ ನೋಡಿದ್ರೆ ಹಳೆ ಸ್ಕೂಟರ್ಗಳನ್ನ ಕೂಡ ಇಟ್ಟಿದ್ರು. ಇಲ್ಲಿ ಎಷ್ಟೊಂದು ಸ್ಕೂಟ್ರುಗಳು ನಮಗೂ ಗೊತ್ತು, ಹಾಗೆ ಎಷ್ಟೊಂದು ಸ್ಕೂಟ್ರುಗಳು ನಮಗೆ ಗೊತ್ತಿಲ್ಲ. ತುಂಬ ಹಳೆ ಕಾಲದ ಸ್ಕೂಟ್ರುಗಳು. ಹಾಗೆಯೇ KA ಅನ್ನೋ ನಂಬರ್ ಪ್ಲೇಟ್ ಬರೋಕ್ಕೂ ಮುಂಚೆ ಯಾವ ನಂಬರ್ ಪ್ಲೇಟಲ್ಲಿ ಯೂಸ್ ಮಾಡ್ತಿದ್ರು ಅದನ್ನು ಕೂಡ ಎಲ್ಲನೂ ಹಳೆ ಗಾಡಿಗಳನ್ನೆಲ್ಲ ಇಟ್ಟಿದ್ದಾರೆ. ನೋಡಿ, MYO ಅಂತ ಇತ್ತು, CKS ಅಂತಿದೆ. ಇದೆಲ್ಲ KA ಬರೋಕ್ಕೂ ಮುಂಚೆ ಇದ್ದಿದ್ದಂತಹ ಗಾಡಿಗಳ ನಂಬರ್ ಪ್ಲೇಟ್. ಇದು CNV ಅಂತಿದೆ. ನೋಡಿ, ಈ ರೀತಿ ತುಂಬ ಹಳೆ ಸ್ಕೂಟರ್ಗಳನ್ನೆಲ್ಲ ಇಟ್ಟಿದ್ರು. ಇಲ್ಲಿ ತುಂಬ ಹೆಚ್ಚಾಗಿ ಈ ಸ್ಕೂಟರ್ಗಳು CHK, CTQ, CNS ಈ ಥರ 80s ಮಾಡೆಲ್ ತುಂಬಾ ಜಾಸ್ತಿ ಇದ್ದವು. ನಮಗೂ ಕೂಡ ನೋಡೋದಕ್ಕೆ ಸಾಧ್ಯ ಆಯಿತು. ಇವುಗಳನ್ನೆಲ್ಲ ಕೆಲವೊಂದೊಂದು ಹಳೇ ಫಿಲಮ್ಗಳಲ್ಲಿ ನೋಡಿದ್ವಿ. ಈ ಥರ ಸ್ಕೂಟರ್ಗಳೆಲ್ಲ ನಿಜವಾಗ್ಲೂ ನಾವು ರಿಯಲ್ ಆಗಿ ಎಲ್ಲೂ ನೋಡಿರಲಿಲ್ಲ, ಇಲ್ಲೇ ನೋಡ್ತಾ ಇರೋದು. ಶಂಕರ್ ನಾಗ್ ಅವರು, ರಾಜ್ಕುಮಾರ್ ಅವರು, ಅನಂತ್ ನಾಗ್ ಅವರು ಈ ಥರ ಹಳೇ ಆ್ಯಕ್ಟ್ರಸ್ ಫಿಲಮ್ ಆಗಿದೆ. ಹಾಗೆ ಟೈರ್ ಎಷ್ಟು, ಸೀಟಿಂಗ್ ಎಷ್ಟು, ಪೆಟ್ರೋಲ್ ಟ್ಯಾಂಕ್ ಎಲ್ಲಿದೆ, ಎಷ್ಟಿದೆ, ಹಾಗೆ
ಹಾಗೆಯೇ ಅಲ್ಲಿಂದ ಮುಂದೆ ಬಂದರೆ ಜನಸಾಮಾನ್ಯರು ಹಿಂದಿನ ಕಾಲದಲ್ಲಿ ಉಪಯೋಗ ಮಾಡ್ತಿರೋಂತಹ ಹಳೆ ವಸ್ತುಗಳನ್ನ ಇಲ್ಲಿ ಇಟ್ಟಿದ್ದಾರೆ. ಪ್ರಿಂಟಿಂಗ್ ಪ್ರೆಸ್ ಆಗಿರ್ಬೋದು, ಹಾಗೆ ಹಳೆ ಕಾಲದಲ್ಲಿ ಯೂಸ್ ಮಾಡ್ತಿರೋವಂತಹ ಲ್ಯಾಟಿನ್ಗಳಾಗಿರ್ಬೋದು, ಎಷ್ಟೊಂದು ಥರದ ಲ್ಯಾಟಿನ್ಗಳು, ಬಲ್ಬ್ಗಳು, ಈ ರೀತಿ ಇವುಗಳನ್ನೆಲ್ಲ ಇಟ್ಟಿದ್ದಾರೆ. ತುಂಬ ವೆರೈಟೀಸ್ ಆಫ್ ಪ್ರಿಂಟಿಂಗ್ ಪ್ರೆಸ್ಗಳನ್ನ ಇಟ್ಟಿದ್ರು, ಆಯುಧಗಳನ್ನ ಇಟ್ಟಿದ್ರು, ಚಾಕು, ಕತ್ತಿ ಆ ಥರದನ್ನೆಲ್ಲ ಇಟ್ಟಿದ್ರು. ಇಲ್ಲಿ ಏನೇನನ್ನು ಯೂಸ್ ಮಾಡ್ತಾಯಿದ್ರು ಅಂತ ಹೇಳಿಬಿಟ್ಟು ನೀವು ಒಂದೊಂದನ್ನೇ ನೋಡ್ತಾ ಹೋದರೆ ನಿಮಗೇ ಗೊತ್ತಾಗುತ್ತೆ. ಅಲ್ಲಿ ನೋಡಿ ಗನ್ಗಳನ್ನೆಲ್ಲ ಇಟ್ಟಿದ್ದಾರೆ ತುಂಬ ದೂರದಲ್ಲಿ. ಹಿಂದಿನ ಕಾಲದಲ್ಲಿ ಏನು ಯೂಸ್ ಮಾಡ್ತಾಯಿದ್ರು ಅದನ್ನು ನಮಗೆ ತೋರಿಸ್ಬೇಕು ಅಂತ ಹೇಳಿ ಈ ರೀತಿ ಒಂದು ಮ್ಯೂಸಿಯಂ ಥರ ಮಾಡಿ ಇಟ್ಟಿದ್ದಾರೆ. ಇಲ್ಲಿ ಆಗಿನ ಕಾಲದ ದೇವರುಗಳನ್ನ ಇಟ್ಟಿದ್ದಾರೆ, ಅಂದರೆ ಕಲ್ಲಿನ ವಿಗ್ರಹಗಳನ್ನ ಇಟ್ಟಿದ್ದಾರೆ. ಇಲ್ಲಿ ನೀವು ನೋಡ್ತಾ ಇರ್ಬೋದು ತುಂಬ ಥರದ ಸ್ಟ್ಯಾಂಪ್ಗಳನ್ನ ಇಟ್ಟಿದ್ದಾರೆ. ಹಾಗೆಯೇ ಇದು ನಾಣ್ಯಗಳನ್ನಿಸುತ್ತೆ. ನಾನು ಇದು ಏನಂತ ಸರಿಯಾಗಿ ಅಬ್ಸರ್ವ್ ಮಾಡಲಿಲ್ಲ. ಹಳೆ ಕಾಲದ ನಾಣ್ಯಗಳಿರ್ಬೋದು ಅಂತ ನಾನು ಅಂದ್ಕೊಂಡಿದ್ದೀನಿ, ಅಥವಾ ಪದಕಗಳು ಕೂಡ ಇರ್ಬೋದು. ಚಿಕ್ಕದಾಗಿದೆ, ಏನೋ ಮೆಡಲ್ ರೀತಿ ಎಲ್ಲ ಇದೆ. ರಾಜರ ಕಾಲದಲ್ಲಿ ಬಳಕೆ ಮಾಡ್ತಿದ್ದಂಥದ್ದು ಅಂತ ಇದು ಗೊತ್ತಾಗುತ್ತೆ. ಬಟ್ ಇದೇನು ಅಂತ ನನಗೆ ಗೊತ್ತಾಗಲಿಲ್ಲ. ಧರ್ಮಸ್ಥಳಂ ಅಂತ ಇಲ್ಲಿ ಒಂದಿದೆ, ಅದು ಏನು ಅಂತ ಅಷ್ಟು ಗೊತ್ತಾಗಲಿಲ್ಲ ನನಗೆ. ಇದು ಕಾಯಿನ್, ಇದು ಹಳೆ ಕಾಲದ ಕಾಯಿನ್. ಇದರಲ್ಲಿ ಕೆಲವೊಂದು ಕಾಯಿನ್ ನಮ್ಗಳ ಹತ್ರನೂ ಇದೆ. ಹಾಗೆ ಇದು ವೈನ್ ಗ್ಲಾಸ್ ಬಾಟಲ್ ಅಂತೆ ನೋಡಿ, ಅಷ್ಟು ದೊಡ್ಡದಿದೆ ವೈನ್ ಗ್ಲಾಸ್ ಬಾಟಲ್ ಇದು. ಇದು ವಾಲ್ ಮೌಂಟ್ ಕಾಫಿ ಗ್ರೈಂಡರ್ ಅಂತಿದೆ, ಅಂದರೆ ಕಾಫಿ ಬೀಜನ ಪುಡಿ ಮಾಡುವಂತಹ ಗ್ರೈಂಡರ್ ಇರ್ಬೋದು ಅದು. ಹಾಗೆಯೇ ಪೇಂಟಿಂಗ್ಸ್ ಕೂಡ ಇಟ್ಟಿದ್ದಾರೆ. ತುಂಬ ಚೆನ್ನಾಗಿ ದೇವರುಗಳ ಪೇಂಟಿಂಗ್ಸ್ನ ಮಾಡಿದರು. ಇದು ಗ್ಲಾಸ್ ಪೇಂಟಿಂಗ್, ಇದು ಗ್ಲಾಸ್ ಮೇಲೆ ಮಾಡಿರೋವಂತಹ ಪೇಂಟಿಂಗ್ ಇದು. ಈ ಕ್ಯಾಮ್ರಾನ ವೀರೇಂದ್ರ ಹೆಗ್ಗಡೆ ಅವರು ಯೂಸ್ ಮಾಡ್ತಾ ಇದ್ರಂತೆ ಆಗಿನ ಕಾಲದಲ್ಲಿ. ಇಲ್ಲಿ ಒಂದು ಬುಕ್ಕಲ್ಲಿ ಒಂದು ನಾಟಕದ ಪುಸ್ತಕನ ಇಟ್ಟಿದ್ದಾರೆ, ಕನ್ನಡದಲ್ಲಿ ಬರೆದಿರುವಂತಹ ನಾಟಕದ ಪುಸ್ತಕ. ಬರವಣಿಗೆಯನ್ನೆಲ್ಲ ಡಾಕ್ಯುಮೆಂಟ್ರಿ ಥರ ಇವರು ಪ್ರಿಸರ್ವ್ ಮಾಡಿ ಇಟ್ಟಿದ್ದಾರೆ. ಅದನ್ನು ಬೇರೆ ಭಾಷೆಯಲ್ಲಿ ಇರೋದನ್ನು ಕನ್ನಡಕ್ಕೆ ಅನುವಾದ ಮಾಡಿದವ್ರು ಯಾರು ಅಂತಲೂ ಕೂಡ ಇಲ್ಲಿ ಬರೆದಿದ್ದಾರೆ ನಾಟಕನ. ಹಾಗೆ ಇಲ್ಲಿ ನೋಡೋದಾದರೆ ತಾಳೆಗರಿನ ಇಟ್ಟಿದ್ದಾರೆ. ಹಿಂದಿನ ಕಾಲದಲ್ಲಿ ಬರವಣಿಗೆನ ಬರೆಯೋದಕ್ಕೆ ಅಥವಾ ಒಂದು ಡಾಕ್ಯುಮೆಂಟ್ರಿ ಆಗಿರ್ಬೋದು, ಏನನ್ನೇ ಒಂದು ಪ್ರಿಸರ್ವ್ ಮಾಡಿ ಇಡೋದಕ್ಕೆ ತಾಳೆಗರಿನ ಉಪಯೋಗ ಮಾಡ್ತಿದ್ರು. ಅದು ಎಲ್ರಿಗೂ ಗೊತ್ತಿರೋ ವಿಚಾರನೇ. ಈ ತಾಳೆಗರಿನಲ್ಲಿ ಜೈಮಿನಿ ಭಾರತ ಬರೆದಿದ್ದಾರೆ, ಹಾಗೆ ಮಹಾಭಾರತನ ಬರೆದಿದ್ದಾರೆ ಅಂತ ಇಲ್ಲಿ ಹಾಕಿದ್ದಾರೆ. ಹಾಗೆ ಅದಕ್ಕೆ ಉಪಯೋಗಿಸ್ತಿದ್ದಂತಹ ಇಂಕ್ ಆಗಿರ್ಬೋದು, ಹಾಗೆ ಶಾಹಿ ಅಂತ ಹೇಳ್ತಾ ಇದ್ರು, ಅದನ್ನೆಲ್ಲ ಇಟ್ಟಿದ್ದಾರೆ. ಮತ್ತು ಇದು ಪಂಚಾಂಗ ಏನನ್ನು ನಾವು ನೋಡ್ತೀವಿ, ಮೊಸರು ಕಡಿಯೋದಕ್ಕೆ ಉಪಯೋಗ ಮಾಡ್ತಿದ್ದಂಥದ್ದು. ನಮ್ಮನೆಯಲ್ಲಿ ಇವಾಗಲೂ ಕೂಡ ಆ ಥರ ಮಂತು ದೊಡ್ಡದು ಇದೆ. ನಮ್ಮಮ್ಮ ಮೊಸರು ಎಲ್ಲ ಅದು ಮಂತಲ್ಲೇ ಕಡಿತಿದ್ದಿದ್ದು. ಇವಾಗೆಲ್ಲ ಮಿಷನ್ ಬಂದಿರೋದ್ರಿಂದ ಮಿಷನ್ಗಳಲ್ಲಿ ಕಡ್ಕೊತಾರೆ. ಇದು ಗ್ಲಾಸ್ದೇನಿದೆ, ಇದನ್ನು ಮೀನು ಹಿಡಿಯೋದಕ್ಕೆ ಉಪಯೋಗ ಮಾಡ್ತಿದ್ರಂತೆ. ಅಲ್ಲಿ ಬರೆದಿದ್ರು, ನನಗೂ ಕೂಡ ಆವಾಗಲೇ ಗೊತ್ತಾಗಿದ್ದು. ತುಂಬ ವಿಚಾರಗಳು, ಎಷ್ಟೊಂದು ವಿಚಾರಗಳು ನಮಗೆ ಗೊತ್ತಿರಲ್ಲ. ಅದನ್ನು ಅಲ್ಲಿ ಬರೆದಿರ್ತಾರಲ್ವ, ಅದನ್ನು ಓದಿದಾಗ ನಮಗಿದು ಹೀಗೆ ಅಂತ ಗೊತ್ತಾಗ್ತಿರುತ್ತೆ. ಹಾಗೆಯೇ ಇಲ್ಲಿ ಒಂದು ಫ್ಲಾಸ್ಕ್ ಇದೆ, ಹಾಗೆ ಒಂದು ಕೆಟಲ್ ಕೂಡ ಇದೆ, ಅಂದರೆ ಬಿಸಿ ನೀರು ಹಾಕೋದಾಗಿರ್ಬೋದು, ಹಾಗೆಯೇ
ಕಾಫಿನೂ ಕೂಡ ಅದರಲ್ಲಿ ಹಾಕ್ಬೋದು. ಮತ್ತು ಗರಂ ಮಸಾಲ ಪೌಡರ್ ಬಾಕ್ಸ್ಗಳೇನು ನಾವು ಇವಾಗ ಯೂಸ್ ಮಾಡ್ತೀವಿ ಅದೇ ರೀತಿಯಲ್ಲಿ ವುಡನ್ನಲ್ಲಿ ಮಾಡಿರೋದು ನಿಮಗೆ ಕಾಣಿಸ್ತಾ ಇರ್ಬೋದು. ಮತ್ತು ಇದು ಶಾವಿಗೆ ಒಳ್ಳು ಮೊದಲು ಹೇಗಿತ್ತು ರಾಜರ ಕಾಲದಲ್ಲಿ, ಆಮೇಲೆ ಬರ್ತಾ ಬರ್ತಾ ಅದು ಹೇಗೆ ಹೊಸದಾಗಿ ಮಾರ್ಪಾಟಾಯಿತು ಆ ಥರದನ್ನೆಲ್ಲ ಇಲ್ಲಿ ನೋಡ್ಬೋದು. ಚಕ್ಲಿ ಒಳ್ಳು ಕೂಡ ಇದೆ ಇಲ್ಲಿ, ದೊಡ್ಡ ಶಾವಿಗೆ ಒಳ್ಳಿಂದ ಚಿಕ್ಕ ಶಾವಿಗೆ ಒಳ್ಳವರೆಗೂ ಇಲ್ಲಿ ಇಟ್ಟಿದ್ದಾರೆ. ಈ ಶಾವಿಗೆ ಒಳ್ಳಿಂದ ಮಾಡುವಂತಹ ಒತ್ತು ಶಾವಿಗೆ ನಮ್ಮ ಕಡೆ ಅಂದರೆ ದಕ್ಷಿಣ ಭಾರತದಲ್ಲಿ ಪ್ರಸಿದ್ಧವಾಗಿರುವಂತಹ ಒಂದು ಹಬ್ಬದ ಊಟ ಅಂತಲೇ ಹೇಳ್ಬೋದು. ಚಪಾತಿ ಒತ್ತುವಂತಹ ಮಣೆ, ಹಾಗೆ ಲಟ್ಟಣಿಗೆ, ಮತ್ತು ಇವಾಗೇನು ನಾವು ಪ್ರೆಸ್ಸಿಂಗ್ ಮಿಷನ್ನ ಯೂಸ್ ಮಾಡ್ತೀವಿ ಆ ಥರದ್ದು ಮರದ್ದು ಆವಾಗಲೇ ಕೂಡ ಇತ್ತು. ಇದು ಮಸಾಲ ಡಬ್ಬಿ, ಇವಾಗಿನ ಕಾಲದಲ್ಲಿ ನಾವು ಹೊಸದಾಗಿ ಉಪಯೋಗಿಸ್ತಾ ಇರೋ ಮಸಾಲ ಡಬ್ಬಿ, ಆಗ ಮರದ ಮಸಾಲ ಡಬ್ಬಿಗಳನ್ನ ಇಟ್ಕೊಂಡಿದ್ರು. ಹಾಗೆ ಅಲ್ಲಿ ಕಾಣಿಸ್ತಾ ಇರೋದು ಆಲೆ ಮನೆಯಲ್ಲಿ ಯೂಸ್ ಮಾಡೋ ಅಂಥದ್ದು ಕೊಪ್ರಿಕೆ ಅಂತ ನಾವು ಹೇಳ್ತೀವಿ. ಆಲೆ ಮನೆ ಅಂದರೆ ಹಳ್ಳಿ ಕಡೆ ಇರೋರಿಗೆ ಗೊತ್ತಾಗುತ್ತೆ. ಕಬ್ಬಿನ ಗಾಣದಲ್ಲಿ ಹಾಲು ಕಾಯಿಸೋದಕ್ಕೆ, ಅಂದರೆ ಕಬ್ಬಿನ ಹಾಲು ಕಾಯಿಸಿ ಬೆಲ್ಲ ತೆಗಿಯೋದಕ್ಕೆ ಆ ಕೊಪ್ರಿಕೆನ ಯೂಸ್ ಮಾಡ್ತಾರೆ. ಇವಾಗ ಲಾಸ್ಟಲ್ಲಿ ನಾವು ನೋಡ್ತಾ ಇರೋದೇನಂತಂದರೆ ನಮ್ಮ ತುಳುನಾಡಲ್ಲಿ ಪ್ರಸಿದ್ಧವಾಗಿರುವಂತಹ ಭೂತಕೋಲಗಳನ್ನ ಇಲ್ಲಿ ಇಟ್ಟಿದ್ದಾರೆ. ಅಂದರೆ ದಕ್ಷಿಣ ಭಾರತದಲ್ಲಿ ತುಂಬ ಪ್ರಸಿದ್ಧಿಯಾಗಿರೋಂತಹ ಭೂತಕೋಲಗಳ ಮುಖವಾಡಗಳನ್ನ ಇಲ್ಲಿ ಇಟ್ಟಿದ್ದಾರೆ. ನಾವು ವಿಂಟೇಜ್ ಕಾರ್ ಮ್ಯೂಸಿಯಂನ ನೋಡಿಕೊಂಡು ಇವಾಗ ಮತ್ತೆ ಮೈಸೂರಿಗೆ ಬಂದಿದ್ದೀವಿ ಎಕ್ಸಿಬಿಷನ್ಗೆ ಹೋಗೋಣ ಅಂತ ಹೇಳಿ. ನಾವು ಅಂದ್ಕೊಂಡಿರಲಿಲ್ಲ ಎಕ್ಸಿಬಿಷನಲ್ಲೂ ಕೂಡ ಇಷ್ಟೊಂದು ರಶ್ ಇರುತ್ತೆ ಅಂತ ಹೇಳ್ಬಿಟ್ಟು. ಟಿಕೆಟ್ ತಗೊಳ್ಳೋಕ್ಕೆ ಒಂದು ಸುಮಾರು ದೂರ ಕ್ಯೂ ಇತ್ತು, ಒಂದು 3-4 ಸಾಲುಗಳೇ ಇತ್ತು ಅನಿಸುತ್ತೆ. ಅದ್ರ ಮಧ್ಯದಲ್ಲೂ ಹೋಗಿ ಟಿಕೆಟ್ ತೊಗೊಂಡು ಒಳಗಡೆ ಹೋದ್ವಿ. ಒಳಗಡೆ ಹೋದ್ರೂ ಕೂಡ ಕಾಲಿಡೋಕ್ಕಾಗ್ತಿರ್ಲಿಲ್ಲ, ಅಷ್ಟೊಂದು ರಶ್ಶು. ನಾವೆಲ್ಲರೂ ಹೆಂಗೆ ಮೂವ್ ಆಗ್ತಿದ್ವಿ ಅಂದರೆ ಯಾವುದೋ ಒಂದು ಕ್ಯೂ ಅಲ್ಲಿ ನಿಂತಿದ್ದೀವಿ, ನಿಧಾನಕ್ಕೆ ಕ್ಯೂ ಮೂವ್ ಆಗ್ತಿದೆ ಆ ರೀತಿ. ಹಿಂಗೆ ತಿರ್ಗೋಕ್ಕೂ ಟೈಮ್ ಇಲ್ಲ, ಅಷ್ಟು ರಶ್ ಇತ್ತು. ಹಾಗೂ ಹಿಂಗೂ ಹೋಗಿ ಯಾಕಾದರೂ ಒಳಗಡೆಗೆ ಹೋದ್ವಪ್ಪ ಅಂತ ಅನ್ನಿಸ್ಬಿಡ್ತು. ನಾವು ಬರಲಿಲ್ಲ ಅಂದರೂ ಆಗ್ತಿತ್ತು ಅಂತ ಅನ್ನಿಸ್ತು. ಏನು ಮಾಡೋದು, ಹೋಗ್ಬಿಟ್ಟಿದ್ದೀವಿ. ಹಾಗೆ ಅಂದರೆ ಹಿಂದೆ ಬರೋಕ್ಕೂ ಆಗ್ತಿಲ್ಲ, ಹಿಂದೆ ಬರೋಕ್ಕೂ ಅಷ್ಟು ರಶ್ ಇದೆ. ನಾವು ಅವ್ರ ಕ್ಯೂ ಹೆಂಗೆ ಹೋಗುತ್ತೋ ಹಾಗೆ ಹೋಗಬೇಕು, ಹಾಗೆ ಬರಬೇಕು. ಹಂಗೆ ಮಾಡಿ ಬಂದ್ವಿ. ಅಷ್ಟೊತ್ತಿಗಾಗಲೇ ನನ್ನ ಫೋನ್ ಕೂಡ ಫುಲ್ ಬ್ಯಾಟ್ರಿ ಲೋ ಆಗೋಗ್ಬಿಟ್ಟಿತ್ತು. ನಾನು ಇನ್ನು ಯಾವುದೇ ವೀಡಿಯೋ ಕೂಡ ಮಾಡೋಕ್ಕೆ ಹೋಗಲಿಲ್ಲ. ಹಾಗೆಯೇ ಇವತ್ತು ಬಂದಿದ್ದಕ್ಕೆ ಯಾವುದೂ ಕೂಡ ಕೆಲಸ ಆಗಲಿಲ್ಲ, ದೇವ್ರ ದರ್ಶನವೂ ಆಗಲಿಲ್ಲ, ಮಧ್ಯಾಹ್ನ ಊಟನೂ ಸಿಕ್ಕಲಿಲ್ಲ, ಹಾಗೆ ಎಕ್ಸಿಬಿಷನ್ನು ಕೂಡ ನಮಗೆ ನೋಡೋಕ್ಕಾಗಲಿಲ್ಲ ಸರಿಯಾಗಿ. ಏನಂದರೆ ವಿಂಟೇಜ್ ಕಾರ್ದು ಮ್ಯೂಸಿಯಂ ಏನಿತ್ತು ಅದು ಒಂದನ್ನು ನೋಡಿದ್ವಿ, ಅದ್ರ ಪಯಣ ಅಂತ ಹೇಳಿ ಅದರದ್ದು ಹೆಸರು. ಅದನ್ನೊಂದನ್ನು ಸಮಾಧಾನವಾಗಿ ನೋಡ್ಕೊಂಡು ಬಂದ್ವಿ. ಎಕ್ಸಿಬಿಷನಿಂದ ಆಚೆ ಬಂದು ನನ್ನ ತಂಗಿಯರಿಬ್ಬರೂ ಕಳಿಸಿ ನಾವಿವಾಗ ಬೆಂಗಳೂರು ಕಡೆಗೆ ಹೊರಟಿದ್ದೀವಿ. ಚಾಮುಂಡೇಶ್ವರಿ ದರ್ಶನ ಮಾಡದೆ ಹೋಗ್ತಾ ಇರೋದಂತೂ ತುಂಬಾ ಬೇಜಾರಾಯಿತು. ಇನ್ನೊಂದ್ಸಲಿ ಬಂದಾಗಲಾದರೂ ಚೆನ್ನಾಗಿ ದರ್ಶನ ಆಗಲಪ್ಪ ಅಂತ ಬೇಡ್ಕೊಂಡು ಇವಾಗ ಬೆಂಗಳೂರು ಕಡೆಗೆ ಹೋಗ್ತಾ ಇದ್ದೀವಿ. ನಾವು ಲೈಟಿಂಗ್ಸ್ ನೋಡೋದಕ್ಕೂ ಎಲ್ಲೂ ನಿಲ್ಸೋಕ್ಕೂ ಆಗ್ತಿರ್ಲಿಲ್ಲ, ಯಾಕಂದರೆ ಅಷ್ಟು ಟ್ರಾಫಿಕ್ ಇತ್ತು, ಅಷ್ಟು ಬ್ಯುಸಿ ಇತ್ತು ರೋಡ್ಗಳು. ದಸರಾ ಸೀಸನ್ ಅಲ್ವಾ, ತುಂಬ ಅಂದರೆ ತುಂಬಾ ಬ್ಯುಸಿ ಇತ್ತು. ಅದಕ್ಕೆ ನಾವು ರೋಡೆಲ್ಲ ಸುತ್ತ ಹಾಕ್ಕೊಂಡು ಲೈಟಿಂಗ್ಸ್ನೆಲ್ಲ ಚೆನ್ನಾಗಿ ನೋಡಿಕೊಂಡು ಹಾಗೆ ಬಂದ್ವಿ. ಇದಿಷ್ಟು ಸ್ನೇಹಿತರೆ ಇವತ್ತಿನ ವ್ಲಾಗ್ ಅಂತಲೇ ಹೇಳ್ಬೋದು. ನನ್ನ ವ್ಲಾಗ್ ಹೇಗಿತ್ತಂತ ನನಗೆ ಕಮೆಂಟ್ ಮಾಡಿ ತಿಳಿಸಿ. ಹಾಗೆ ನಿಮಗೆ ಇಷ್ಟ ಆದರೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲೀಸ್ಗೂ ಕೂಡ ಶೇರ್ ಮಾಡಿ. ಇಷ್ಟನ್ನು ಹೇಳ್ತಾ ನಾನು ಇವತ್ತಿನ ವ್ಲಾಗ್ನ ಮುಗಿಸ್ತಾ ಇದ್ದೀನಿ. ನೆಕ್ಸ್ಟ್ ನಾನು ಇನ್ನೊಂದು ನನ್ನ ಹೊಸ ವ್ಲಾಗ್ ಜೊತೆ ನಿಮಗೆ ಎಲ್ರಿಗೂ ಸಿಗ್ತೀನಿ. ಅಲ್ಲಿವರೆಗೂ ಎಲ್ರಿಗೂ ಟೇಕ್ ಕೇರ್, ಬಾಯ್.